ನನ್ನ ಪ್ರತಿಬಿಂಬವೇ ನನ್ನನ್ನು ಅಣಕಿಸುವ ಹಾಗಿತ್ತು. ದೊಡ್ಡ ದೊಡ್ಡ ಕಲಾವಿದರಿದ್ರು, ದೊಡ್ಡ ದೊಡ್ಡ ಕಲಾವಿದರಿದ್ದು, ದೊಡ್ಡ ವಿದ್ವಜ್ಜನರು ಬ್ರಾಹ್ಮಣರು ಕೂಟ ಅಲ್ಲಿ ಇದ್ದಿದ್ರು. ಇದನ್ನು ಪುರಸ್ಕರಿಸಿ ಎಲ್ಲರೂ ಇದನ್ನ ಸರ್ಪ್ರೈಸ್ ಮಾಡಿ ನೋಡಿ, ಮಾತ್ರವಲ್ಲ ನಿಮ್ಮವ್ರಿಗೆ ಹಂಚಿ ಅಂತ ಕೈ ಮುಗಿತು. ಆವತ್ತು ಭೀಷ್ಮ ಮಾಡುವರಿಲ್ಲ. ಇದು ಕಿರೀಟ ಕಳಿಸ್ತೇ ಇದ್ದೆ, ಬಂದರು ಬಿಡಿ, ದೇವ್ರು ಕೊಟ್ಟದ್ದು, ನಂದಂತೂ ಇಲ್ಲ. ಅವಾಗ ಇದೆ ಅರ್ಥ. ಪೂರ್ಣ ಕೊಡ್ಲಿಲ್ಲ. ಹೆಚ್ಚಿಗೆ ರಜೆ ಆಗ್ತಿದ್ದು, ನಾವು ದೂರ ಅಲ್ಲ, ಆಗ್ತಿದ್ದು. ಮಾಡಿದ್ದಷ್ಟು ಸಂಬಳ, ಮಾಡಿದಷ್ಟಕ್ಕೆ ಸಂಬಳ. ಪ್ರಾರಂಭ ದಿನಕ್ಕಿಂತ 2000 ಸ್ಟಾರ್ಟ್ ಮಾಡಿದ್ರಿ. ಈಗ ಎಷ್ಟಿರ್ಬೋದು? ಈಗ ಸಾಧಾರಣ ಒಂದಕ್ಕಾದ್ರೆ ಸಣ್ಣ ಕಾರು ಒಂದಿರುತ್ತೆ. ಕೆಲವು ದಿವಸ ಒಂದು ಆ ರೀತಿಯಲ್ಲಿ ಒಂದು ವೈಷಮ್ಯ ಇರುತ್ತೆ. ನನ್ನ ಗುರು ಭಾರ್ಗವರಾಮರ ಬಂದ್ರು ನನ್ನನ್ನು ಏನು ಮಾಡೋದಕ್ಕಾಗುದಿಲ್ಲ ಅಂತ ಹೇಳಿದಾಗ ಒಂದ್ಸಾರಿ ಶಾಕ್ ಆಗುತ್ತೆ. ಯಾರಿಗೆ? ರಾಮಾಯಣದಲ್ಲಿ ಮಾಡುವ ಸಾತ್ವಿಕ ಪಾತ್ರಗಳ ಖಾಲಿ ಕಿರೀಟ ಒಂದು ಸಾಕಾಗ್ತಿದೆ. ಸ್ವಲ್ಪ ಸಣ್ಣ ಪ್ರಾಯವೇ. ಹೆಗ್ಗೋಡ್ ಹತ್ರ ಒಂದು ನೀನಾಸಮ ಅದೆಲ್ಲ ಬಂತು. ಕಲೆಯ ತವರು ಅದು ಮೊದ್ಲಿಂದ ಇನ್ನಲ್ಲಿ ಅನಾದಿ ಕಾಲದಿಂದ. ಅಲ್ಲಿ ನಮ್ಮ ಮೇಳದ ಆಟ ಆಗಿತ್ತು, ಯಾವುದೋ ಸೆಟ್ಟಲ್ಲಿ ಇದ್ದೆ ನಾನು. ಅವರು ಭೀಷ್ಮ ವಿಜಯನ ಆಗ್ಬೇಕು ಅಂದ್ರೆ ಸೌತ್ ಕೇಂದ್ರದವರೆಲ್ಲ ಸೆಟ್ಟು ಗಿಟ್ಟಲ್ಲಿ ಇದ್ರು. ನಮ್ಮ ಭೀಷ್ಮ ವಿಜಯ ಆಗ್ಬೇಕು, ಆ ಪ್ರಸಂಗ ಮಾಡಿ. ಆ ಸೆಟ್ಟಾಗ ಆವತ್ತು ಭೀಷ್ಮ ಮಾಡುವರಿಲ್ಲ. ಆವಾಗ ಏನಂದ್ರು, ಈಗ ನಾನು ಪ್ರಾಯ ಸಣ್ಣದಾರ ಸ್ವಲ್ಪ ದಷ್ಟಪುಷ್ಟವಾಗಿ ಇದ್ದೆ, ಇವ್ರು ಮಾಡ್ಬೋದಲ್ಲ. ನಾನು ಸಾಲ್ವ ಮಾಡ್ತಿದ್ದು, ಸಣ್ಣವನಾದ್ರೂ ನಾನು ಪಾತ್ರ ದೊಡ್ಡ ಮಾಡಿದ್ದೇನೆ. ಆವಾಗಲೇ ಸಾಲ್ವನ್ ಮಾಡ್ತಿದ್ದೆ. ಸಾಲ್ವ ಅಂತ ಒಂದು ಪಾತ್ರ ಕಳನಾಯಕ್ ಬರುತ್ತೆ, ಅದನ್ನೇ ಮಾಡೋದು. ಆವಾಗ ಒಬ್ರಿಗೆ ಏನನ್ನಿಸ್ತೋ, ಸಿಟ್ಟು ಬಂತು ಏನೋ ಗೊತ್ತಿಲ್ಲ, ಬಂದು ಹೇಳಿದ್ರು, ನೋಡಿದ್ರೆ ಭೀಷ್ಮರ್ ಮಾಡೋ ಪಾತ್ರದಾರ ಹೇಗೆ ಕಾಣ್ತೀಯ, ಯಾಕೆ ಮಾಡೋದಿಲ್ಲ, ಮಾಡು ಭೀಷ್ಮನ ಅಂದ್ರು. ಅವರು ಅಧಿಕಾರಬದ್ಧವಾಗಿ ಅವ್ರಿಗೆ ಏನ್ ಕಣ್ತ ಕೊಡ್ತಾರೆ, ಒಂದು ಧೀರೋದತ್ತ ವ್ಯಕ್ತಿ. ಆವಾಗ ಓಕೆ ಚಂದ್ರಶೇಖರ್ ಭಟ್ರು ಅಂತ ಒಬ್ರು ಭಟ್ರಿದ್ದು, ಅವರು ಮಹಾ ಅನುಭವಿ, ಬಹಳ ಹಳೆ ಕಲಾವಿದ್ರು, ಶ್ರೀವೇಷ ಮಾಡ್ತಿದ್ರು. ಮಾಡ, ಅವ್ರ ಅಂಬೆ ಮಾಡ, ನಾ ಹೇಳ್ಕೊಡ್ತಿ ನಾನು ಹೇಳ್ಕೊಟ್ರು, ಮಾಡ್ದೆ. ಭೀಷ್ಮ ಪ್ರಾರಂಭದ ಪಾತ್ರ ಭೀಷ್ಮ ನಾನು ಮಾಡಿದೆ. ಅದೇ ದಿವಸ ಆವಾಗ ಆಟ ಮುಗೀತು. ದೊಡ್ಡ ದೊಡ್ಡ ಕಲಾವಿದರಿದ್ರು, ದೊಡ್ಡ ದೊಡ್ಡ ಕಲಾವಿದರಿದ್ದು, ದೊಡ್ಡ ವಿದ್ವಜ್ಜನರು ಬ್ರಾಹ್ಮಣರು ಕೂಟ ಅಲ್ಲಿ ಇದ್ದಿದ್ರು. ಬೀಗದು ಕಿರೀಟ ಕಳಿಸ್ತೇ ಇದ್ದೆ, ಬಂದರು. ಜಗನ್ನಾಥ್ ಶೆಟ್ರು ಭೀಷ್ಮರ್ ಮಾಡಿದ್ದಾರೆ ಇಲ್ಲಿ ಹಿಂದೊಂದು ಕಾಲದಲ್ಲಿ. ಮಾಬಲ್ ಶೆಟ್ ಅಲ್ಲ, ಕೆರೆಮನೆ ಮಾಬಲ್ ಹೆಗಡೆ 3 ಭೀಷ್ಮರ್ ಮಾಡಿದ್ದಾರೆ. ಹೊಸ್ತ ಮಾಡಿದ್ವು ಅಂದ್ಯ ನೀನು, ಅದಕ್ಕೇನು ಕಡಿಮೆ ಆಗ್ಲಿಲ್ಲ ಅಂದ್ರು. ಅವ್ರು ಮಹಾಮೇರು ಕಲಾವಿದ್ರು ಬಿಡಿ. ಹೆಂಗ್ ಹೇಳಿದ್ರು ಗೊತ್ತಿಲ್ಲ, ಪ್ರಾರಂಭಕ್ಕೆ ನನ್ನ ವೇಷಕ್ಕಷ್ಟೇ ಹೇಳ ಸಾಲ್ವಾ. ಅದು ಒಂದು ಪಾತ್ರ ನಿಮಗೆ ಬಹಳ. ಹೌದು, ಒಂದಾಯ್ತು. ಮತ್ತೆ ಇದಕ್ಕೆ ಮಾರುತಿ ಪ್ರತಾಪದಲ್ಲಿ ಕೃಷ್ಣನ್ ಮಾಡ್ತಿದ್ದೆ ನಾನು. ಪೆರೂರು ಮೇಳದ ಊರು. ಆವಾಗ ಏನ್ ಮಾಡ್ತಿದ್ದೆ, ಕೆಲವು ಸೀರೆ ಉಡ್ತಿದ್ರು ಕೃಷ್ಣನಿಗೆ, ನಾನು ಕಸೆ ಹಾಕ್ತಿದ್ದೆ. ಈ ಉಳಿದ ಪಾತ್ರ ಸುಧನ್ವ ಬಬ್ರುವಾನ ಇದಕ್ಕೆ ಹಾಕ್ತಾರಲ್ಲ, ಆ ತರ ಮಾಡ್ತಿದ್ದೆ. ನಾನು ಈ ಸೀರೆ ಉಡುದಿಲ್ಲ, ಈಗಲೂ ಉಡುದಿಲ್ಲ ನಾನು. ಆವಾಗ ಅದೊಂದು ದೊಡ್ಡ ಪುರೋಹಿತ ಶಾಹಿ ಮನೆಯಲ್ಲಿ ಆಟ ಒಂದು ಮಾಡಿದ ದಿವಸ ಬಂದರು. ಅವರು ಜ್ಯೋತಿಗೆ ಬಂದರು. ಏನು ಕೃಷ್ಣಗೆ ಸೀರೆ ಉಡೋಕೆ ಬರೋದಿಲ್ವಾ ಕೇಳಿದ್ರು. ನಂಗೆ ಬರೋದಿಲ್ಲ ಸರ್ ಅಂದೆ. ಆದರೆ ಸೀರೆ ಉಡ್ಬೇಕಮ್ಮ, ನೀನು ಪ್ರಾಯ ಸಣ್ಣದು ಉಡಬೇಕು. ಆದರೂ ನೀನು ಹುಟ್ಟಿದ್ದೇ ಕೃಷ್ಣಗಾಗಿ, ಕೃಷ್ಣನ್ ಮಾಡೋಕ್ಕಾಗಿಯೇ ಕೇಳಿದ್ರು. ಇದೊಂದು ಅದಕ್ಕೆ ಅಂತ ಆಯ್ತಲ್ಲ ಸರ್. ಒಂದು ಟೈಮಲ್ಲಿ ಸುಧನ್ವ ಅಂತ, ಭಕ್ತ ಸುಧನ್ವ ಅಂತ ಪಾತ್ರವನ್ನು, ಈ ಪಾತ್ರ ನಿನ್ನ ಬಿಟ್ಟರೆ ಮತ್ತೆ ಯಾರು ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ಕೊಡೋದು. ನಾ ಮಾಡೋದು ಪಾತ್ರಗಳೆಲ್ಲ ಸ್ವಲ್ಪ ಹಾಗೆ ಮಾಡಿದೆ. ಒಂದು ಕಾಲದಲ್ಲಿ ಹಾಜರಿ ಮೇಳದಲ್ಲಿ ಪ್ರಾರಂಭದ ಶನೀಶ್ವರ ನಾನೇ ಮಾಡ್ತಿದ್ದೆ, ಪ್ರಾರಂಭ ಆದ ವರ್ಷ. ಈಗ ಅವ್ರು ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನನಗೆ, ಬೇಡ ಅದು ಬಿಡಿ, ದೇವ್ರು ಕೊಟ್ಟದ್ದು, ನಂದಂತೂ ಇಲ್ಲ. ಅವಾಗ ಇದೇ ನಮ್ಮ ಚೋನ್ಮನೆ ಅಶೋಕ್ ಶೆಟ್ಟಿ ಹೇಳಿದ್ರು, ನಿನ್ನ ಈ ಪಾತ್ರದ ಮುಂದೆ ಜಲವಳಿಯಲ್ಲ ಯಾರು ಅಲ್ಲೆಲ್ಲ ಪಾತ್ರ ನೋಡಿದ್ದೀನಿ ನಾನು ಅಂತ. ಜಲವಳಿಯರು ಮಾಡ್ತಿದ್ರು ಮೊದಲು ಈ ಪಾತ್ರನ, ಅವರೇ ಹೇಳಿದ್ರು.
ಆಮೇಲೆ ಈಗೆಲ್ಲ ಮಾಡುವರೆಲ್ಲ ಬಂದ್ರು, ನಾವು ಬೇರೆ ಬೇರೆ ಮೇಳಕ್ಕೆ ಹೋದ್ವಿ. ಅದೇ ಮೇಳದಾಗ ಇದ್ಕೊಂಡು ಮಾರುವವರು ಇದ್ದಾರೆ ಈಗ ಅಲ್ಲಿ. ನಾವಿದು ಹೇಳಿದ್ನಲ್ಲ, ನಮ್ಗೆಲ್ಲರೂ ನಾವು ಹೊಟ್ಟೆಪಾಡು ನಮ್ದದೆ, ಒಂದು 10,000 ರೂಪಾಯಿ ಹೆಚ್ಚಿಗೆ ಕೊಡ್ತೇವೆ, ಅಲ್ಲಿ ಹೋಗ್ತೇವೆ. ಹೌದು, ಸ್ವಾಭಾವಿಕ. ಒಂದು ಮೇಳದಲ್ಲಿ ಯಾವುದೇ ಇದನ್ನು ಇಟ್ಕೊಳ್ಳದೆ, ಹಣವನ್ನು ಮತ್ತು ಅಗ್ರಿಮೆಂಟ್ ಅನ್ನು ಇಟ್ಕೊಳ್ಳದೆ ಫ್ರೀ ಆಗಿದ್ದು 1 ವರ್ಷ ಮುಗಿತು ಅಂದ್ ಕೂಡ ನಾನು ಇಷ್ಟು ಬಂದಂತೆ ಹೋಗೋರು. ಇಲ್ಲ ಅಲ್ಲೇ ಆಯ್ತು ಅಂದ್ರೆ ಅಲ್ಲೇ ಇದ್ದವು. ಅಲ್ಲೇ ಆಗಿ ಅಲ್ಲೇ ತಿರುಗಾಟ ಮಾಡೋದು ಅಂದ್ರೆ ಮಂದರ್ತಿ ಮಾಡಿದಾಗ ಮಾತ್ರ. ಅದಕ್ಕೆ ಯಾವ ತೊಂದರೆ ಇಲ್ಲ. ವರ್ಷ ಅದು ಕೂಡ ಒಂದಿಷ್ಟು ಬಜ್ಜೆ ತಿರುಗಾಟ ಮುಗಿದ್ರೊಳಗೆ ನೀವು ಬರಬೇಕು ಅಂತ ಇದು ಮಾಡ್ತಿದ್ರು, ಅಲ್ಲಿ ಅಗ್ರಿಮೆಂಟ್ ಆಗಿರ್ತಿತ್ತು, ಮತ್ತೆ ಹೋಗೋ ಪ್ರಶ್ನೆ ಇಲ್ಲ. ಉಳಿದು ಕೊನೆಗೆ ಬಿಟ್ಟು 4 ದಿವಸ ಇರೋದಕ್ಕೆ ಅವಕಾಶ ಕೊಡ್ತಾರೆ ಅಂದ್ರೆ ನಾವು ಬೇರೆ ಮಾಡಕ್ ಹೋಗ್ತೀವಿ ಅನ್ನೋದೇ ಅರ್ಥ. ಯಾಕಂದ್ರೆ ಯಾವ ಬಾಕಿ ಇಟ್ಕೊಳ್ಳೋದಿಲ್ಲ ನಾವು. ಬಾಕಿ ಇಟ್ರೆ ಮಾತ್ರ ಹಿಂದಿನ ಯಜಮಾನ್ ನಂದು ಕೊಡುವಂತ ಬರ್ಬೇಕಾಗುತ್ತೆ. ಅರ್ಥ. ಹಿಂಗಿದ್ದ ಹವ್ಯಾಸಗಳು ನನಗೆ ಉಂಟು. ಹಾಗಾಗಿ ಹಿಂಗ್ ಮಾಡಿದ್ವಿ. ನಾನು ಮಾಡಿದ ಪಾತ್ರಗಳೆಲ್ಲ ಯಾವುದನ್ನು ದೇವರ ಅನುಗ್ರಹ ನಂದೇ ಅಂತಿಲ್ಲ, ಯಾಕಂದ್ರೆ ನಾನು ಅತಿ ವಿದ್ಯಾವಂತ ಅಲ್ಲ ಅಂತ ಆವಾಗಲೇ ಹೇಳಿದ್ದೇನೆ. ದೇವ್ರು ಫೇಲ್ ಆಗಿಸ್ತಿಲ್ಲ, ಪಾಸ್ ಮಾಡಿದ್ದೇನೆ. ಯಾಕಂದ್ರೆ ನಿಮ್ಮಂಥವ್ರು ಕೆಲವು ಹಳೆಯವರು ಕೊಟ್ಟಂತ ವಿದ್ಯೆ ದೊಡ್ಡದುಂಟು ನನ್ನ ಹತ್ರ. ಈ ಓದು ಬರಹ ಇಲ್ಲದೆ ಇರ್ಬೋದು, ದೇವ್ರು ಕೊಟ್ಟಂತ ವಿದ್ಯೆ ಇದೆ, ಅದಕ್ಕೆ ಉಪಯೋಗಿಸ್ತೇನೆ. ಮತ್ತೆ ಈ ಭಾಷಣ ಕೆಲವು ಕಡೆಗೆಲ್ಲ ಹೋಗ್ತೀನಿ ನಾನು ಭಾಷಣ ಮಾಡೋಕ್ಕೆ. ಎಷ್ಟೇ ಮಾಡೋದಕ್ಕೆ ಬೇಲು ಭಾಷಣಕ್ಕೆ ಪ್ರತಿಕ್ರಿಯೆ ಇಲ್ಲದೆ ಇರ್ಬೋದು, ನನ್ನ ಭಾಷಣಕ್ಕೆ ನಿಮಿಷದಲ್ಲಿ 1 ಸಾರಿನಾರು ಪ್ರತಿಕ್ರಿಯೆ ಇದೆ, ಅಷ್ಟು ಮಾತಾಡ್ತೀನಿ ಅಂತಾರೆ. ಅದನ್ನ ಬೇಕಾದ್ರೆ ಒಂದು ಭಾಷಣ ಇದೆ, ತೋರಿಸ್ತೀನಿ ನಿಮಗೆ, ಹಾಕ್ತೀನಿ. ಹಾಗಿದ್ದೊಂದು ಕಲೆನೂ ಕರಗತ ಆಗಿದೆ ನನಗೆ, ದೇವ್ರು ಕೊಟ್ಟದ್ದು. ಇದ್ರೆ ಈ ರೀತಿ ಜೀವನ. ನಿಮ್ ಸಂಬಳ ಎಷ್ಟಿತ್ತು ಅಂತ ಕೇಳ್ಬೋದು? ಮೊದಲನೇ ಪ್ರಾರಂಭದಲ್ಲಿ 2,000 ಸರ್. 2,000 ಎಷ್ಟು? 6 ತಿಂಗಳಿಗೆ? 6 ತಿಂಗಳಿಗೆ 2,000. 6 ತಿಂಗಳಿಗೆ 2,000. 2,000 ಇತ್ತು. ಅದು ಮತ್ತೊಂದು ವರ್ಷ ಹೋದಾಗ 2,000 ಸಂಬಳ ಇದ್ದಲ್ಲೂ 2,000 ಪೂರ್ಣ ಕೊಡ್ಲಿಲ್ಲ. ಮನೇಲಿ ಕೂಲಿ ಮಾಡೇ ಬದುಕುವಂತ ಪರಿಸ್ಥಿತಿ ಇತ್ತು. ಹಲವಾರು ಮೇಳದಲ್ಲಿ ತಿರುಗಾಟ ಮಾಡಿದ್ವಿ. ತಿರುಗಾಟ ಮಾಡ್ದಲ್ಲೆಲ್ಲ ಕೆಲವೊಂದಿಷ್ಟು ಹಿಂಗೆ ಬಿಟ್ಟು ಬಂದದ್ದೇ ಬಿಟ್ರೆ ಮತ್ತೆ ಏನು ಮಾಡೋದಕ್ಕಾಗೋದಿಲ್ಲ. ನಾವು ಕೊಡ್ಲಿಲ್ಲ ಅಂದ್ರೆ ಯಜಮಾನರು ಬಂದು ಕೊಟ್ಟು ಹೋಗು ಅಂತಾರೆ. ಹಾಗಂತ ಯಾರು ಕೊಟ್ಟಿದ್ದಾರೆ ಬಿಟ್ಟಿದ್ರೆ ಗೊತ್ತಿಲ್ಲ, ನಾವು ಆ ಸ್ಥಿತಿಯಲ್ಲೆಲ್ಲ ಮುಪ್ಪಿಸೇ ಬಂದಿದ್ದೇವೆ. ಈಗ ಅವರು ನೇರ ಕಳತೆ ಮಾಡುವವರು ಇದ್ದಾರೆ. ಈಗ ಉದಾಹರಣೆಗೆ ಅಗ್ರಿಮೆಂಟ್ ಅಂದ್ರೆ ಒಂದು ವಿಶ್ವಾಸ ಇಲ್ದಾರೆ ಅದು ಹುಟ್ಟೋದಕ್ಕಾಗಿ ಒಂದು ಮಗನ ಮಾಡಿಕೊಡ್ತಾರೆ. ಈ ಸಾಲಿಗ್ರಾಮ ಮೇಳದಲ್ಲಿ, ಇಂಥ ಮೇಳದಲ್ಲಿ ನಾನಿದ್ದಾಗ 1 ವರ್ಷ ಅಗ್ರಿಮೆಂಟ್ ಮಾಡಿದ್ರು. ನಿನ್ನ ಅಗ್ರಿಮೆಂಟ್ ಬೇಡ ಅಂದ್ರೆ, ಈಗ ನಿನಗೂ ಅಗ್ರಿಮೆಂಟ್ ಮಾಡ್ತೀವಿ ಅಂದ್ರೆ ಅಗ್ರಿಮೆಂಟ್ ಬೆಲೆ ಅಂತದ್ದು. ಅದ್ರ ಅರ್ಥ ಹಿಂಗೆ, ನಾವು ಮೋಸ ಮಾಡೋದಿಲ್ಲ ಅಂತ, ನಮಗೆ ಅವ್ರು ಮಾಡೋದಿಲ್ಲ ಮೋಸ ಅಂತ. ಅದಕ್ಕೆ ಏನು ಮಾಡಿದ, ಈ ಕಡೆ ಮಾತಾಡದ್ದೆಲ್ಲ ಕೊಟ್ಟಿದ್ದಾರೆ, ಕ್ರಮಬದ್ಧವಾಗಿ ಕೊಟ್ಟಿದ್ದಾರೆ. ಮತ್ತೆ ಮಧ್ಯಂತರದಲ್ಲಿ ನಾವು ಕೆಲವು ಸಂದರ್ಭದಲ್ಲಿ ಏನ್ ಮಾಡ್ತೀವಿ ಕೇಳಿದ್ರೆ, ವೇಷವನ್ನು ಜಾಸ್ತಿ ಮಾಡ್ತೀವಿ, ಅವ್ರಿಗೆ ವಿಶ್ವಾಸಕ್ಕಾಗಿರುತ್ತೆ, ಯಾವ ತೊಂದರೆ ಕೊಡೋದಿಲ್ಲ. ಅವಾಗ ಏನಾದ್ರು ಜಾಸ್ತಿ 6 ರಜೆ ಕೊಡಬೇಕು ಮಾಡಿದೆ, 8 ರಜೆ ಕೊಡಬೇಕು ಮೇಳದ ಲೆಕ್ಕ. 6 ತಿಂಗಳಿಗೆ ಫ್ರೀ ಆಗಿಬಿಡ್ಬೇಕು ಕಲಾವಿದನಿಗೆ. ಅದನ್ನು ಬಿಟ್ಟಿದ್ದಲ್ಲದೆ ಒಂದು ಸಂದರ್ಭದಾಗ ಈಗ ಸಾಲಿಗ್ರಾಮ ಮಾಡಿದಾಗೆಲ್ಲ ಹೆಚ್ಚಿಗೆ ರಜೆ ಆಗ್ತಿತ್ತು, ನಾವು ದೂರ ಅಲ್ಲ ಆಗ್ತಿದ್ದು. ಅವರು ಕಿಶನ್ ಹೇಳ್ರ ಅವನಿಗೆ ರಜೆ ಬೇಡ ಬಿಡು ಅಂದ್ರು. ಯಾಕಂದ್ರೆ ಉಳಿದ ಕಲಾವಿದ್ರು ಇಲ್ದಿದ್ದಾಗ ಅವ್ರ ವೇಷನೂ ಮಾಡಿದಾನಲ್ಲ ಅವ. ಅವ್ರು ರಜೆ ಬಿಟ್ಬಿಡಿ, ರಜೆ ಹಿಡಿಯೋಗಿಲ್ಲ ಅಂದ್ರೆ. ಇನ್ನು ಕೆಲವರು ಇದ್ದಾರೆ ದುಡಿಯೋ ಹಾಗೆ ದುಡಿಸ್ಕೊಳ್ಳೋದು. ಆವಾಗ ಯೋಚನೆ ಮಾಡ್ತಾರೆ, ಇವನು ರಜೆ ತೆಗೆದು ಹಾಕೊಟ್ರೆ ಎಷ್ಟು ಸಂಬಳ ಆಗ್ತದೆ, ದಿನ ಸಂಬಳ ಹಾಕಿಕೊಟ್ರೆ ಎಷ್ಟಾಗ್ತದೆ ಅಂತ ಯೋಚನೆ ಮಾಡ್ತಾರೆ. ಈಗ ರಜೆ ಹಿಡಿದು ಅಗ್ರಿಮೆಂಟ್ ಲೆಕ್ಕದಾಗೆ ಮಾತಾಡಿದ್ರೆ 10,000-15,000 ಜಾಸ್ತಿ ಕೊಡ್ಬೇಕಾಗುತ್ತೆ. ಆವಾಗ ಏನ್ ಮಾಡ್ತಾರೆ ಕೇಳಿದ್ರೆ, ಇವರು ದಿನ ಸಂಬಳ ಅಂತ ಮಾಡ್ಬಿಡ್ತಾರೆ. ರಜೆ ಇಲ್ಲ, ಇಲ್ಲೂ ಎಂಥದ್ದು ಇಲ್ಲ, ನೀವು ಮಾಡಿದ್ದಷ್ಟು ಸಂಬಳ, ಮಾಡಿದಷ್ಟಕ್ಕೆ ಸಂಬಳ. ಹಿಂಗ್ ತೀರ್ಮಾನ ಮಾಡುವಂತ ಯಜಮಾನರು ಇದ್ದಾರೆ ಯಕ್ಷಗಾನದಲ್ಲಿ. ಅದಕ್ಕೆ ಏನು ನಾವೇನ್ ಹೇಳೋದಿಲ್ಲ, ಯಾಕಂದ್ರೆ ನಮ್ಮ ಹಣೆ ಬರ ಅಂತ ಹೇಳೋದೆ. ಅಂತವ್ರಿಗೆ ಅಗ್ರಿಮೆಂಟ್ ಮಾಡ್ಲಿಲ್ವಲ್ಲ ನಾವು, ಮಾಡ್ಕೊಂಡ್ರೆ ಗೆಲ್ತಿದ್ವಲ್ಲ. ಒಂದಾದ್ರೆ ಇನ್ನೊಂದಾಗ್ಲಿ, ನಾವು ಮತ್ತೊಂದ್ ಕಡೆ ಹೋಗಕ್ಕೊಂದು ಅವಕಾಶನೂ ಕೊಟ್ರಲ್ಲ. ದಿನ ಸಂಬಳ ಅಂತ ಆದ ಬಳಿಕ ಯಾರನ್ನ ಕೇಳಬೇಕಾದ ಯಾವ ಕೆಲಸವೂ ಇಲ್ಲ. ಕೆಲಸ ಮುಗಿದ್ಮೇಲೆ ನಮ್ಮ ಕೆಲಸ ಮುಗಿದ್ಮೇಲೆ ಮುಗೀತು. ಅದು ಅಲ್ಲಿವರೆಗೆ ಪ್ರಾಮಾಣಿಕವಾಗಿ ಏನೋ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಆ ಮಾತಿನ ಬಗ್ಗೆ ಇದಿಲ್ಲ, ಅದ್ರ ಬಗ್ಗೆ ಬೇಸರನೂ ಇಲ್ಲ. ಈಗ ನಮ್ಗೆ ಎಷ್ಟು ಬರ್ಬೇಕು ಬಿಟ್ರೆ ಹೆಚ್ಚಿದಾದಂತ ಸಿಕ್ಕೋದಿಲ್ಲ. ಹಿಂಗೆ ಹೇಳ್ಬೇಕಾಗ್ತದೆ ಅಷ್ಟೇ. ಇವತ್ತಿನ ನಿಮ್ಮ ಸಂಭಾವನೆ ಅಂದ್ರೆ ಎಷ್ಟಿರ್ಬೋದು? ಇವತ್ತಿನ ಸಂಭಾವನೆ ಮೊದಲಿಗೂ ಈಗಲೂ ನೀವು ಪ್ರಾರಂಭದಿಂದಕ್ಕಿಂತ 2,000 ಸ್ಟಾರ್ಟ್ ಮಾಡಿದ್ರಿ, ಈಗ ಎಷ್ಟಿರ್ಬೋದು? ಈಗ ಸಾಧಾರಣ ಒಂದು 6 ತಿಂಗಳಿಗೆ 2-2.5 ಲಕ್ಷ ಇದೆ. 2-2.5 ಲಕ್ಷ.
ಅಲ್ಲಿ ಬಂದಿದ್ರು. ಹ್ಮ್ ಸಣ್ಣ ಪ್ರಮಾಣದಿದು, ಹ್ಮ್ ಕೆಲವೆಲ್ಲ ಹೆಚ್ಚು ಆಗುತ್ತೆ, ಹ್ಮ್ ಕಡಿಮೆನೂ ಆಗ್ಬೋದು, ಹ್ಮ್. ಹೆಚ್ಚಾಗೂ ಜಾಸ್ತಿ. ಇದು ಆಟಗಳೆಲ್ಲ 6 ತಿಂಗಳು ಮಾಡ್ತಾರೆ. 6 ತಿಂಗಳು 180 ಆಟ ಮಾಡ್ತಾರೆ. ಹ್ಮ್ ಇನ್ನು ಹೆಚ್ಚು ಮಾಡೋರಿದ್ದಾರೆ, ಒಂದೆರಡು ಕಡಿಮೆ ಇದ್ದಾರೆ. ಅಗ್ರಿಮೆಂಟ್ ಕಲಾವಿದ ಆದ್ರೆ ಅವನಿಗೆ ಸಂಬಂಧ ಇಲ್ಲ, ಕಡಿಮೆ ಮಾಡ್ತಾರೆ. ದಿನ ಸಂಬಳದವರಿಗಾದ್ರೆ ಕಡಿಮೆ ಇದೆ, ಹೆಚ್ಚು ಆಟ ಆದ್ರೂ ಅವ್ರಿಗೆ ಪ್ಲಸ್ ಆಗುತ್ತೆ. ಪ್ಲಸ್ ಆಗುತ್ತೆ. ಹಾ. ಈ ಲೆಕ್ಕ ಇದೆ. ಈ ಮಳೆಗಾಲದಲ್ಲೆಲ್ಲ ಎಂತ ಮಾಡ್ತೀರಿ ನೀವು? ಮಳೆಗಾಲದಲ್ಲಿ ಈಗ ಬಂತು, ನನಗೆ ಕ್ಲಾಸ್ ಬಂತು. ಹ್ಮ್ ಪಟ್ಲ ಫೌಂಡೇಶನ್ ಅಂತ ಒಂದು ವಿಷಯ ಕೇಳಿದ್ರಿ ನೀವು. ಒಂದು 3-4 ಶಾಲೆ ನಿನ್ ಪಾಲಿಗಿದೆ ಅಂತ ಹೇಳಿದ್ರು. ವಾರಕ್ಕೆ 2 ಕ್ಲಾಸ್ ಒಂದು ಶಾಲೆಯಲ್ಲಿ ಹ್ಮ್ ಆಗತ್ತೆ ನನಗೆ. ಹ್ಮ್ ಹ್ಮ್. ಅಲ್ಲಿ ಕ್ಲಾಸ್ ಕೊಡಕ್ ಹೋಗ್ತೀವಿ, ಅದು ಹೌದು. ಯಕ್ಷಗಾನ ಕ್ಲಾಸ್. ಅದು 6 ತಿಂಗಳ ಕ್ಲಾಸೇ. ಹಾ. ಮತ್ತು ಅಲ್ಲಿ ಇಲ್ಲಿ ಎಲ್ಲಾರು ಕಾರ್ಯಕ್ರಮ 1-2 ಸಿಗ್ತದೆ, ಹ್ಮ್ ಮಾಡ್ತೀವಿ. ಏನು ಮಾಡ್ತಾ ಸಂಬಳ ಸಿಕ್ಕೋದಿಲ್ಲ, ಹ್ಮ್ ಏನೋ ಒಂದು ಜೀವನಕ್ಕೆ. ಯಕ್ಷಗಾನ ಬಿಟ್ಟು ಬೇರೆ ಎಲ್ಲೂ ಆಗಲ್ಲ ಅನ್ನುವಾಗೆ ಒಂದು ಏನೋ ಒಂದು ಸಿಕ್ಕುತ್ತೆ, ಸಣ್ಣ ಅಮೌಂಟ್, ಹ್ಮ್ ಏನೋ ಸಾಗಿಸ್ತೇವೆ. ಈಗೆಲ್ಲ ಪರಿಕರಗಳು ಖರ್ಚುಗಳು ಎಲ್ಲ ಹೆಚ್ಚಲ್ಲ ಸರ್. ಮಕ್ಕಳಿಗೆಲ್ಲ ಪರ್ಬಿಟ್ ಶಾಲೆ ಆಗಬೇಕು, ಹಿಂಗೆಲ್ಲ ಇದೆ. ಅದೆಲ್ಲ ಹೆಚ್ಚು. ಸಂಬಳ ಹೆಚ್ಚಾಗಿದೆ, ಹೆಚ್ಚಾದ ಖರ್ಚಿದೆ. ಮೊದಲು ಸಂಬಳ ಬಹಳ ಕಡಿಮೆ ಇತ್ತು, ಖರ್ಚು ಇರಲಿಲ್ಲ. ಈ ಖರ್ಚು ಜಾಸ್ತಿ. ಮತ್ತು ನಮಗೆ ದೇವ್ರ ಹ್ಯಾಬಿಟ್ಗಳನ್ನು ಯಾವುದನ್ನು ಕೊಡಲಿಲ್ಲ. ಅದು ಪ್ಲಸ್ ಪಾಯಿಂಟ್ ಅನ್ಬೋದು ಅಷ್ಟೇ. ಏನೋ ಈ ಸ್ಥಿತಿಯಲ್ಲಿ ಇದ್ದೀನಿ ಈಗ. ನಿಮ್ಮ ಒಡನಾಟ ಹೇಗಿರುತ್ತೆ ಅಂದ್ರೆ, ನೀವು ಬಹಳ ಮೇಳಗಳಲ್ಲಿ ಮಾಡಿದ್ದೇವೆ, 35 ವರ್ಷದ ಎಕ್ಸ್ಪೀರಿಯನ್ಸ್. ಹೌದು. ನಿಮ್ ಕಲಾವಿದ್ರದ್ದು ಸಂಬಂಧ ಹೇಗಿರುತ್ತೆ? ಪಾತ್ರಗಳಲ್ಲಿ ಸಂಭಾಷಿಸಬೇಕಾದ್ರೆ ಜಗಳಗಳು ಆಗ್ತಾನೆ ಇರುತ್ತೆ, ಅವೆಲ್ಲ ಹೆಂಗ್ ಸಂಬಂಧ ಇದನ್ನ ಅದು ಇರುತ್ತೆ ಸರ್. ಮನೆಯಲ್ಲಿ ಗಂಡ ಹೆಂಡತಿ ಆದ್ರೂ ಸಮಸ್ಯೆ ಬಂದಂತ ಒಂದು ವಿಷಯ ಬರುತ್ತೆ, ಅಲ್ಲೂ ಬರುತ್ತೆ. ಅಲ್ಲೂ ಬಂದ್ರೆ ಏನು ಕೇಳಿದ್ರೆ, ಯಕ್ಷಗಾನದವರಲ್ಲ ಬಹಳ ಮುಂದೆ ಹೋಗೋದಿಲ್ಲ, ಅದು ಅಲ್ಲಿಗೆ ತಣ್ಣಾಗುತ್ತೆ. ವೈಷಮ್ಯಗಳಿರುತ್ತೆ. ಯಾಕಂದ್ರೆ ರಂಗಸ್ಥಳದಲ್ಲಿ ಹೇಳ್ಕೊಟ್ಟು ಮಾತಲ್ಲಲ್ಲ, ನಮ್ದಮ್ನೆ ಮಾತಾಡೋದು. ಕೆಲವೊಂದು ವಿಷಯಗಳನ್ನು ಖಂಡಿಸೋದಿರುತ್ತೆ, ಅದಲ್ಲ ಅಂತ, ಇಲ್ಲ ಅದನ್ನ ಹೇಳುವನ್ನೋಂಥದ್ದು ಇರುತ್ತೆ. ಸಣ್ಣದೊಂದು ಮನಸ್ತಾಪ ಇತ್ತು ಅಂದ್ರೆ ಈ ನಾವೆಲ್ಲ ಅದನ್ನ ಮಾಡೋದಿಲ್ಲ, ಕೆಲವರು ಮಾಡ್ತಾರೆ. ಒಂದು ವಿಷಯ ಉದಾಹರಣೆಗೆ ಅದೊಂದು ಮಾತು ಹೇಳ್ದವ, ಖಂಡ ಪರಶ, ಹಾಗಂದ್ರೆ ಎಂತು, ಹಾಗೆ ಬಂತು ಯಾಕೆ, ನಿನಗೆ ಹೆಸರು ಬಂತು ಯಾಕೆ, ಪ್ರಶ್ನೆ ಮಾಡ್ದಂತ ಮಾಡೋದು. ಏನು ನೋಡ್ಬೇಕು ಗೊತ್ತಿದ್ರೆ ಆನ್ಸರ್ ಮಾಡ್ಬೋದು. ಹೀಗಿದ್ದೆಲ್ಲ ಸಮಸ್ಯೆ ಬರುತ್ತೆ. ಇದರಿಂದ ಕೆಲವು ಆಗುತ್ತೆ. ಅದು ರಂಗಸ್ಥಳದಲ್ಲ ವ್ಯವಹಾರ, ಬಿಟ್ಟ ಹಾಕಲ್ಲ. ಅಲ್ಲಿ ದೊಡ್ಡ ಕಾದ್ರೆ ಸಣ್ಣ ಕಾರು ಒಂದಿರುತ್ತೆ. ಕೆಲವು ದಿವಸ ಒಂದು ಆ ರೀತಿಯ ಒಂದು ವೈಷಮ್ಯ ಇರುತ್ತೆ. ಮತ್ತೇನು ಅವರು ಕೈಯಮ್ಮೇನು ಇರೋದಿಲ್ಲ, 2-3 ವರ್ಷ ಅವರು ಎಲ್ಲ ಹೋಗ್ಬೋದು, ಇವರು ಎಲ್ಲ ಹೋಗ್ಬೋದು, ಎಂಥದ್ದೊಂದು ಆಗ್ಬೋದು. ತಣ್ಣಗಾಗುತ್ತೆ. ಒಟ್ಟಿಗೆ ಕಟ್ಟೋದು ಗೋವಾದ್ರು ಆ ಕಡೆ ಈ ಕಡೆ ಓಡಾಡ್ಸ್ಕೊಳ್ತೇವಲ್ಲ. ನಮ್ಮ ವೀಕ್ಷಕರಿಗೋಸ್ಕರ ಒಂದು ಸಂದರ್ಭ ಸಮೇತ ಡೈಲಾಗ್ ಹೇಳ್ಬೋದು ಅಂದ್ರೆ ಚಿಕ್ಕದಾಗಿ ಹೇಳ್ಬೋದಾ? ಭೀಷ್ಮ ವಿಜಯದಲ್ಲಿ ಅಂಬೆ ತಿರಸ್ಕೃತಳಾಗ್ತಾಳೆ ಭೀಷ್ಮನಿಂದ. ಸಾಲ್ವನಲ್ಲಿ ಹೋಗ್ತಾಳ, ಅಲ್ಲೂ ತಿರಸ್ಕೃತಳಾಗ್ತಾಳ. ಏಕಂದ್ರೆ ಎಲ್ಲೂ ಸಿಕ್ಕೋದಿಲ್ಲ. ಆವಾಗ ಭೀಷ್ಮನ್ ಮಾತು ಹೇಳ್ತಾರೆ, ನೀನೇನು ನನ್ನ ಗುರು ಭಾರ್ಗವರಾಮರ ಬಂದ್ರು ನನ್ನನ್ನು ಏನು ಮಾಡೋದಕ್ಕಾಗುದಿಲ್ಲ ಅಂತ. ಅವು ಗೊತ್ತವು, ಇವನಿಗಿಂತ ಬಲಶಾಲಿ ಪರಶುರಾಮ ಅಂತ ಆಯ್ತು. ಅಲ್ಲಿ ಹೋಗ್ತಾರೆ ಅಂತ ಹೋಗ್ತಾಳೆ. ಅಲ್ಲಿಗೆ ಯಾವುದೋ ಅವ್ರ ಪೂರ್ವ ಸಂಬಂಧದ ಒಬ್ಬ ಮುನಿ ಹಿಡ್ಕೊಂಡು ಪರಶುರಾಮರಲ್ಲಿ ಹೋಗಿ ದೂರಿಡ್ತಾರೆ. ಹಿಂಗೆ ತಂದ ಭೀಷ್ಮ ನಮ್ಮನ್ನು ಮದುವೆ ಆಗಲಿಲ್ಲ, ತಿರಸ್ಕಾರ ಮಾಡಿಬಿಟ್ಟಿದ್ದಾನೆ. ಹೀಗೆ ತಿರಸ್ಕಾರ ಮಾಡಿದ್ರೆ ಹೆಣ್ಣಾದಂಥ ನನ್ನ ಗತಿ ಏನಾಗಬೇಕು? ನಿಮ್ಮ ಶಿಷ್ಯನಿಂದ ಇಂಥದ್ದೊಂದು ಕೆಲಸ ಆಯಿತು, ನಿಮ್ಮ ಶಿಷ್ಯನಾಗಿ ಇಂಥ ಕೆಲಸವನ್ನು ಮಾಡಬಹುದೇ? ಪ್ರಕರಣವನ್ನು ಒಪ್ಪಿಸ್ತಾಳೆ. ಯಾಕೆಂದ್ರೆ 21 ಸಾರಿ ಭೂಪ್ರದಕ್ಷಿಣೆ ಮಾಡಿ ಪರಶುರಾಮರು ಗೆದ್ದ ಭೂಮಿಯನ್ನೆಲ್ಲ ಕಶ್ಯಪರಿಗೆ ದಾನ ಮಾಡಿ ಮಹೇಂದ್ರ ಪರ್ವತದಲ್ಲಿ ಇದ್ರು. ಅವ್ರು ಬರದು ಒಂದ್ ದಿವಸ ಇರುವುದಿಲ್ಲ, ಬಂದ್ರು ಆ ಕಡೆ ಹೋದ್ರು. ಅಲ್ಲಿಂದ ಬಂದ ಹೇಳ್ತಾರೆ. ಆವಾಗ ಕೇಳಿದಾಗ ಒಂದ್ಸಾರಿ ಶಾಕ್ ಆಗುತ್ತೆ. ಯಾರಿಗೆ? ಪರಶುರಾಮಿಗೆ. ಆವಾಗ ಏನ್ ಹೇಳ್ತಾರೆ ಗೊತ್ತಾ? ಹಣೆಯ ಸಿಂಧೂರ ಕಣ್ಣೀರಿನಿಂದ ಕರಗಿ ಕೆನ್ನೆಯ ಮೇಲೆ ಹರಿಯುವಾಗ ನನ್ನ ಅಮ್ಮನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ.
ನನ್ನ ಪ್ರತಿಬಿಂಬವೇ ನನ್ನನ್ನು ಅಣಕಿಸುವ ಹಾಗಿತ್ತು. ಭಾರ್ಗವ, ನಿನ್ನಂತ ಸಮರ್ಥ ಮಗನಿದ್ದು ನಿನ್ನ ತಾಯಿಗೆ ವೈದವ್ಯವಾದ. ಆವಾಗಲೇ ಗಂಡು ಕೊಡಲೆಯನ್ನು ಹೆಗಲಿಗೇರಿಸಿದೆ ನಾನು. 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡ್ತಾ ದುಷ್ಟ ಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡಿ ಗೆದ್ದ ಭೂಮಿಯನ್ನು ಬ್ರಾಹ್ಮಣರಿಗೆ ದಾನ ಕೊಟ್ಟು ಈ ಭೂಮಿಯ ಸಹವಾಸವೇ ಬೇಡ ಅಂತ ಮಹೇಂದ್ರ ಪರ್ವತದಲ್ಲಿ ತಪಸ್ಸು ಮಾಡ್ತಾ ಇದ್ದೆ. ಅಬ್ಬಾ ಅಂಬ ಪ್ರಯತ್ನವೇ ಮತ್ತೆ ನನ್ನನ್ನು ಗಂಡು ಕೊಡಲಿಯನ್ನು ಹಿಡಿಯುವ ಹಾಗೆ ಮಾಡಿತಲ್ಲ ಈ ಪ್ರಕರಣ. ಯಾರಿಂದ? ನನ್ನ ಶಿಷ್ಯ ಭೀಷ್ಮನಿಂದನೋ. ಸಖತ್ತಾಗಿತ್ತು ಸರ್. ಅದ್ರಲ್ಲಿ ಡ್ರೆಸ್ ಎಲ್ಲ ಇದ್ದಿದ್ರೆ ಅದರದ ಅರ್ಭಟನೆ ಬೇರೆ ಇರ್ತಿತ್ತು ಅನ್ಸುತ್ತೆ. ನಿಮ್ಮ ಕಾಸ್ಟ್ಯೂಮ್ ಬಗ್ಗೆ ಮಾತಾಡೋದಾದ್ರೆ, ಕಾಸ್ಟ್ಯೂಮ್ಸ್ ಬಗ್ಗೆ ಮಾತಾಡೋದಾದ್ರೆ, ರೆಡಿ ಆಗೋದು, ಮೇಕಪ್ ಬಳೆ ಆಗೋದು, ಅದ್ರ ಬಗ್ಗೆ ಕಾಸ್ಟ್ಯೂಮ್ ಎಲ್ಲ ನಿಮ್ಮ ಮೇಳದಲ್ಲೇ ಕೊಡ್ತಾರ? ಹೌದು, ನಿಮ್ಮ ಹತ್ರ ಇರುತ್ತೆ? ಡ್ರೆಸ್ ಎಲ್ಲ ಕೊಡ್ತಾರೆ. ಇನ್ನು ನಮಗೆ ಚೆನ್ನಾಗ್ಬೇಕು ಅಂತಂದ್ರೆ ನೀವು ಹಂಗೆ ಎಷ್ಟ ಮಾಡ್ಕೊಳ್ತೀವಿ ನಾವು. ನನ್ನ ಹತ್ರ ಎಲ್ಲದೂ ಇದೆ. ನಿಮ್ಮ ಹತ್ರ ಎಲ್ಲ ಅವ್ರು ಕೊಡೋದು ಒಂದು ಅಲ್ಲಿ ಕೊಟ್ರೆ ಇಲ್ಲ ಆಗುದಿಲ್ಲ, ಇಲ್ಲಿ ಕೊಟ್ರೆ ಅಲ್ಲ ಆಗುದಿಲ್ಲ, ಹಿಂಗೆಲ್ಲ ಇರುತ್ತೆ. ಕೆಲವೆಲ್ಲ ಚೆನ್ನಾಗಿರುತ್ತೆ. ಇದ್ರೂ ನಮ್ದು ಅಂತ ಒಂದು ಮಾಡಿಟ್ಕೊಡ್ತೀವಿ. ಎಲ್ಲರೂ ಅಲ್ಲ, ಮಾಡಿಟ್ಕೊಂಡ್ರೆ ತಗೊಂಡು ಹೋಗ್ತಾರೆ, ನಾವು ಕೊಟ್ಕೊಳ್ತೀವಿ ಅಷ್ಟೇ 6 ತಿಂಗಳವರೆಗೆ. ಈ ಕಿರೀಟ ಆಗಿ ಅದ್ರ ಬಗ್ಗೆ ಹೇಳೋದಾದ್ರೆ, ಇದು ನಾವು ಸ್ವಂತ ಮಾಡ್ಕೊಂಡದ್ದು. ಯಾವ್ದಕ್ಕೆಲ್ಲ ಉಪಯೋಗಿಸ್ತಿರೋದು? ಇದು ಭೀಷ್ಮ, ರಾವಣ, ರಾಮ, ಇದಕ್ಕೆಲ್ಲ ಉಪಯೋಗ ಮಾಡ್ತೀವಿ. ಗಾಂಭೀರ್ಯದ ಪಾತ್ರಗಳಿಗೆಲ್ಲ ಮಾಡ್ತೀವಿ. ರಾವಣ ಬರ್ಬೇಕಿದ್ರೆ ಇದಕ್ಕೊಂದು ಚಕ್ರ ಕಟ್ಟಬೇಕು, ಮತ್ತು ದೌಷ್ಟಿ ಒಂದು ಕೆಲ್ತದೆ. ಭೀಷ್ಮ, ರಾಮ ಇದೆಲ್ಲ ಮಾಡುವ ಸಾತ್ವಿಕ ಪಾತ್ರಗಳು, ಖಾಲಿ ಕಿರೀಟ ಒಂದು ಸಾಕಾಗ್ತದೆ ಇದನ್ನೆಲ್ಲ ಮಾಡುವಾಗ. ಇನ್ನು ದೇವೇಂದ್ರ, ಕೆಲವು ರಾಜರು ಯಾರಿಗೆ ಕಟ್ಬೋದು. ಇದಕ್ಕೆ ಆರ್ಕ್ ಕಟ್ತೀವಿ, ಇದಕ್ಕೆ ಚಕ್ರ ಕಟ್ತೀವಿ ಅಂತ ಆದ್ರೆ ದೌಷ್ಟಿ ಪಾತ್ರವನ್ನು ಸೂಚಿಸ್ತದೆ. ಅದು ಹಿರಣ್ಯಕಶಿಪು, ರಾವಣ ಮತ್ತೆ ಶುಂಭ ಇಂಥ ಘನಗಾಂಭೀರ್ಯದ ಪಾತ್ರ, ರಕ್ಕಸ ಪಾತ್ರಗಳು ಸ್ವಲ್ಪ ಗಾಂಭೀರ್ಯದ ಪಾತ್ರಗಳಿಗೆ ಆ ಸ್ಥಿತಿಯಲ್ಲಿ ನಾವು ಕಟ್ತೇವೆ. ಇದನ್ನು ಕೃಷ್ಣ, ವಿಷ್ಣು ಮತ್ತೆ ಸುಧನ್ವ, ಕುಮಾರ ಪಾತ್ರಗಳಿಗೆ ಉಪಯೋಗ ಮಾಡ್ತೀವಿ. ಅದನ್ನೇನಂತ ಕರೀತಾರೆ? ಇದು ಕ್ಯಾದಿಗೆ ಮುಂದಲೆ ಅಂತ ಹೆಸರು ಇದಕ್ಕೆ. ಕ್ಯಾದಿಗೆ ಮುಂದಲೆ. ಇದು ಕಿರೀಟ, ಅದು ಕ್ಯಾದಿಗೆ ಮುಂದಲೆ ಅಂತ ಹೆಸರು ಅದಕ್ಕೆ. ಅದು ಮೊದಲೇ ಹುಲ್ಲು ತಗೊಂಡು ಹುಲ್ಲಿಗೆ ಬಟ್ಟೆ ಸುತ್ತಿ ಅದರಿಂದ ಮಾಡುವಂಥದ್ದು. ಈಗ ಈ ಥರ್ಮಕಾಲ್ ಬಂದಿದೆ, ಒಂದೊಂದಾಗಿಯೇ ಕಟ್ಟಬೇಕಿತ್ತು. ಅದು ಇಷ್ಟಿಷ್ಟು ದೊಡ್ಡದದು, ನೀವು ನೋಡಿದ್ರೆ ನಮ್ಮ ಭವಿಷ್ಯ ಹೀಗೆ ಮಾಡಿ ಒಂದೊಂದಾಗಿ ಕಟ್ಟಬೇಕಿತ್ತು. ಸ್ವಲ್ಪ ಕಷ್ಟ ಇತ್ತು. ಅದ್ರ ಮೇಲೆ ಹುಲ್ ಜಡೆ ಅಂತಿದ್ದು ಬಹಳ ತೊಂದರೆ ಇತ್ತು ಅದು. ಈಗ ಹಂಗ ಖಾಲಿ ಇದನ್ನ ಇಟ್ರಾಯ್ತು. ಅದು ತುಂಬಾ ಭಾರನೂ ಇರ್ತಿತ್ತು ಅನ್ಸುತ್ತೆ. ಸ್ವಲ್ಪ ಭಾರ ಇರ್ತಿತ್ತು. ಮತ್ತೊಂದು ಅದ್ರ ಚಂದ ಬೇರೆ, ಚಂದನೇ ಬೇರೆ. ಈಗ ಯಾರಾದ್ರೂ ನೋಡಿ ನೀವು ಬಂದಿದ್ದು ಅನ್ನೋದಾದ್ರೆ ಯಾರನ್ನ ನೀವು ಮಾದರಿಯಾಗಿ ತಗೊಂಡ್ ಬಂದ್ರಿ? ಮಾದರಿಯಾಗಿ ತಗೊಂಡು ಬಂದದ್ದು ಅಂದ್ರೆ ಒಂದು ಕೆರೆಮನೆ ಶಂಭು ಹೆಗಡೆ, ಚಿಟ್ಟಾಣಿ ರಾಮಚಂದ್ರ. ಈಗ ನಾವು ಇದ್ದ ಪ್ಲೇಸ್ ಟೆಂಟ್ ಮೇಳವೆ, ಮತ್ತೆ ಬೇರೆ ಮೇಳ ಅವಾಗೆಲ್ಲ ಹವ್ಯಾಸಿಗಳು ಇರ್ಲಿಲ್ಲ. ಚಿಟ್ಟಾಣಿ ರಾಮಚಂದ್ರ ಹೆಗಡೆ, ನಗರ ಜಗನ್ನಾಥ್ ಶೆಟ್ರು, ಇವ್ರನ್ನ ನೋಡಿ ಯಕ್ಷಗಾನ ಮಾಡ್ಬೋದು ಅಂತ ಆಯ್ಕೆ ಮಾಡ್ಕೊಡೋದು. ಆ ಪಾತ್ರಗಳು, ಆ ಕುಣಿಯೋದು. ಅಲ್ಲಿ ಯಾವ ತಾಳ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ? ಹಾಗ ನನಗೆ ಏಕತಾಳ ಅಂತ, ಅಷ್ಟತಾಳ, ಅದು ತುಂಬಾ ಇಷ್ಟ ಆಗುತ್ತೆ. ಯಾವ್ದು ಇಷ್ಟ ಆಗುತ್ತೆ. ಯಕ್ಷಗಾನ ಬಗ್ಗೆ ಒಂದೇ ಒಂದು ವರ್ಡದಲ್ಲಿ, ಒಂದೇ ಒಂದು ಅಕ್ಷರದಲ್ಲಿ ಹೇಳಬೇಕು ಅಂದ್ರೆ ನಿಮ್ ಜೀವನದಲ್ಲಿ ಏನು ಯಕ್ಷಗಾನ? ಬದುಕನ್ನು ಕಲಿಸ್ಕೊಟ್ಟಿದೆ. ಯಕ್ಷಗಾನ ಅಂತ ನಿಮ್ ಜೀವನದಲ್ಲಿ ಇಲ್ದೇ ಇದ್ದಿದ್ರೆ ನೀವೇನಾಗ್ತಿದ್ರೆ? ಊಹೆ ಮಾಡೋದಕ್ಕೂ ಕಷ್ಟ ಸರ್. ಮನೆ ಇರ್ಲಿಲ್ಲ, ಮನೆ ಎಲ್ಲಿ ಮಾಡ್ಬೇಕು ಅಂತ ಇರ್ಲಿಲ್ಲ, ಹಾಗಂತ ದಿಕ್ಕು ಇರ್ಲಿಲ್ಲ, ದಿಕ್ಕು ಕಾಣಿದಂತ ವಯಸ್ಸು ಅವಾಗ. ಏನಾಗ್ತಿದ್ರೆ ಅನ್ನೋದು ಒಂದೇ ವರ್ಡಲ್ಲಿ ಹೇಳೋದಾದ್ರೆ? ಇಲ್ಲ, ಎಲ್ಲರೂ ಒಂದು ಹೋಟ್ಲಿಗೆ ಹೋಗ್ತಿದ್ದೆ ಅಷ್ಟೇ. ಹೋಟ್ಲಿಗೆ ಹೋಗ್ತಿದ್ದೆ, ಇಲ್ಲ ಕೂಲಿ ಕೆಲಸ ಮಾಡ್ತಿದ್ದೆ ಅಷ್ಟೇ. ನೀವು ಇಷ್ಟು ವರ್ಷ, 35 ವರ್ಷ ಯಕ್ಷಗಾನದಲ್ಲೇ ಉಳಿಯೋಕೆ ಕಾರಣ? ಒಂದು, ಹೈ ಲೆವೆಲ್ ಯಾವುದೇ ಉದ್ಯೋಗಕ್ಕೆ ಹೋಗದಂತ ವಿದ್ಯೆ ನನ್ನಲ್ಲಿ ಇಲ್ಲದೆ ಇರೋದು ಒಂದು. ಮತ್ ಯಾವುದಕ್ಕೆ ಹೋದ್ರು ಯಕ್ಷಗಾನ ಏನು ಇದಕ್ಕಿಂತ ಕಡಿಮೆ, ಏನನ್ನು ಸಾಧಿಸಬಹುದು ಯಕ್ಷಗಾನದಲ್ಲಿ ಅನ್ನುವಂಥ ದೃಢವಾದ ನಂಬಿಕೆ ಒಂದು. ನೋಡಿ, ರಾತ್ರಿ ಎಲ್ಲ ನಾವು ತಿರುಗಾಟ ಮಾಡ್ತೀವಿ, ಮನೆಗೆ ಬರೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು. ನಮ್ಮ ಗಾಡಿಗೆ ಲೈಸೆನ್ಸ್ ಇದೆ, ನಮ್ಮ ಗಾಡಿ ಹೊಸ ಗಾಡಿ, ಕೆಲವ್ರ ಗಾಡಿ ಇದೆ. ಅದು ಎಲ್ಲಿಂದ ತಂದದ್ದು ಗಾಡಿ ಅಂತ ಅಂತಲೇ ಗೊತ್ತಿಲ್ಲ. ಎಲ್ಲರನ್ನ ಹಿಡಿದು ಒಳಗೆ ಹಾಕ್ತಾರೆ ಪೊಲೀಸ್ನವರು.
ಯಕ್ಷಗಾನ ಕಲಾವಿದ್ರು ನೋಡಕ್ ಹಾಕೋದಿಲ್ಲ. ಎಂತ ಆಫೀಸರ್ ಆಗಿ ಹೋಗ್ಲಿ, ಮಾತಾಡಿಸಿದ ಅಂಥದ್ದು ಇದ್ದಿದ್ರು ಯಕ್ಷಗಾನದವ್ರು ನೀವು. ನಾವ್ ಎಂಥದ್ದು ಅಲ್ಲ, ಅವ್ರಿಗೆ ಏನು ಅಲ್ಲ ನಾವು. ಯಕ್ಷಗಾನಕ್ಕೆ ಬೆಲೆ ಇದೆ. ಯಕ್ಷಗಾನ ಅಂದ್ ಕೂಡ ಯಾರು ಅಂತಾರು ಶರಣು ಅಂತಾರೆ. ಅಂಥದ್ದೊಂದು ಯಕ್ಷಗಾನದ ಧೀರೋದತ್ತ ಅಂಥದ್ದೊಂದು ಕಲೆಗೆ ನಾವು ಮಾಡಿ ಹೋಗಿದ್ದಷ್ಟೇ. ಇದಕ್ಕಿಂತ ದೊಡ್ಡದು ಯಾವ್ದು, ಯಾವ ಉದ್ಯೋಗ ಮಾಡೋದು ಇದಕ್ಕಿಂತ ನಮಗೆ ದೊಡ್ಡದು ಯಾವುದು ಅಲ್ಲ ಅಂತ. ನಿಮ್ಮ ಉತ್ತರ ಎಲ್ಲ ತುಂಬಾ ಚೆನ್ನಾಗಿತ್ತು. ಒಂದೊಂದು ಉತ್ತರನು ಅದನ್ನ ಇವತ್ತಿನ ಜನಕ್ಕೆ ಕಲಿಯುವಂತ ಪಾಠ ಅನ್ಸುತ್ತೆ ನನಗೆ. ನಾನು ಹೌದು ಸರ್, ಇದನ್ನ ಅದಕ್ಕಾಗಿ ಹೇಳದಲ್ಲ, ನನ್ನ ನಿಜವಾದ ಅಂತರಂಗದಿಂದ ಬಂದಂತ ಅಭಿಪ್ರಾಯ. ನಿದ್ರೆಗಣ್ಣಿನಲ್ಲಿ ಬಂದು ಕೇಳಿದ್ರು ಯಕ್ಷಗಾನ ಕೇಳೋದು ಇದನ್ನೇ ನಾನು. ಮಾಡುವ ನಮ್ಮ ಕೆಲಸ ದೇವ್ರ ಕೆಲಸ ಅಂತ ಹೇಳ್ತಾರೆ. ಹಾಗಾದ್ರೆ ಯಕ್ಷಗಾನವನ್ನೇ ದೇವ್ರು ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ನಿಲುವಿಕೆ, ನಮ್ಮ ಬದುಕುವುದು ಪ್ರಪಂಚದಲ್ಲಿ ಕನ್ನಡದಿಂದಲೇ, ನಮ್ಮ ಧಾರ್ಮಿಕ ಭಾಷೆಯಿಂದಲೇ ತೋರಿಸುವಂಥದ್ದು ಒಂದೇ ಕಲೆ ಇದು. ಇದರಲ್ಲಿ ಬಟ್ಟೆ ಬಿಚ್ಚಿ ಕುಣಿದಕ್ಕಾಗುದಿಲ್ಲ, ಹೆಂಗಸರ ಮಾಡೋದಕ್ಕಾಗುದಿಲ್ಲ, ಹಾಗೆ ಮಾಡೋದಕ್ಕೆ ಬರುದಿಲ್ಲ. ಹಾಗೆ ಮಾಡಿದ್ರೆ ಯಾವ ಕಲೆಯನ್ನು ಯಾವರೂ ಪ್ರಶ್ನೆ ಮಾಡಿದ್ದಿಲ್ಲ. ರಂಗಸ್ಥಳದಲ್ಲಿ ಒಂದು ತಪ್ಪು ಮಾತಾಡಿದ್ವಿ ಅಂತ ಪ್ರೇಕ್ಷಕರಿಂದ ಬರುತ್ತೆ ಉತ್ತರ, ಪ್ರತಿಗೆ ಚೀಟಿ ಬರುತ್ತಾ ಅವ್ರಿಗೆ ಬಂದು ಹೇಳ್ತಾ ಎಂತ ಹೇಳಿದೆ ನೀನು ಅಂತ. ಹಾಗಾಗಿ ಜನಾಭಿಪ್ರಾಯವನ್ನು ಸಂಗ್ರಹಿಸಿ, ಹಾಗಾದ್ರೆ ಅವ್ರು ಕಂಡದ್ದು ಯಕ್ಷಗಾನ ಎಷ್ಟು ಮಟ್ಟದಲ್ಲಿ. ನಮ್ಮ ಯಕ್ಷಗಾನಕ್ಕೆ ಈ ಮಾತಾಡಬಾರ್ದು, ಯಕ್ಷಗಾನಕ್ಕೆ ಅನ್ನುವಂಥದ್ದೇ ಕಂಡಿದ್ದಾರೆ ಧಾರ್ಮಿಕರು. ಯಾವುದನ್ನೂ ಸಹಿಸ್ಯಾರವ್ರು. ಯಕ್ಷಗಾನದಲ್ಲಿ ಹಾಗಿದ್ದೊಂದು ಮಾತಾಡೋದು ಸಹಿಸೋದಿಲ್ಲ ಪ್ರಾಜ್ಞರೆಲ್ಲ. ಈಗ ಒಂದು ನೋಡಿ, ಈಶ್ವರಿ ಪರಮೇಶ್ವರಿ ಅಂತ ಒಂದು ಪ್ರಸಂಗ ಬಂತು ಎಲ್ಲಿ, ನಮ್ಮ ಸಾಲಿಗ್ರಾಮ ಮೇಳಕ್ಕೆ ನಾನು ಇದ್ದೆ. ನ್ಯಾಮೈಲ್ ಮಾಬ್ರೋ ಅಂತ ಒಂದೊಬ್ರು ಕರೆಯುವುದಿತ್ತು ಹಳ್ಳಾಡಿಯವರು. ಭಾಗವತ್ ಎಂತ ಮೊಬೈಲ್ ಮಾಬಲ್ಲ, ಭಾಗವತ್ ಹೇಳೋದು ಅವರು ರಂಗಸ್ಥಳದ ಭಾಷೆಗೆ ಸಂಬಂಧಿತ ಭಾಷೆ ಅಲ್ಲ. ಆ ಕೂಡ್ಲೆ ಚೀಟಿ ಬಂತೇನು, ರಂಗಸ್ಥಳಕ್ಕೂ ಬಂತಾರ ಮೊಬೈಲ್ ಅಂತ. ಹಾಗಾದ್ರೆ ಇಲ್ಲಿ ಈ ನಮೂನಿ ಮಾಡ್ತಾರಲ್ಲ, ಯಾಕೆ ಕೇಳೋದಿಲ್ಲ ಪಿಕ್ಚರ್ನಲ್ಲಿ? ಯಾವ ಹಂಗ ತೋರಿಸ್ತಿದ್ದಾರೆ ಇದು ಪಿಕ್ಚರ್ನಲ್ಲಿ? ಯಾರನ್ನ ಅವ್ರು ಪ್ರಶ್ನೆ ಮಾಡೋದಿಲ್ಲ. ಯಕ್ಷಗಾನಕ್ಕೆ ಪ್ರಶ್ನೆ ಮಾಡ್ತಾರೆ. ಹಾಗಾದ್ರೆ ಅವ್ರು ಕಂಡದ್ದು ಎಷ್ಟು ಯಾವ ಮಟ್ಟದಲ್ಲಿ ಯಕ್ಷಗಾನವನ್ನ, ಆಕಾಶದಷ್ಟು ಎತ್ತರ ಕಂಡಿದ್ದಾರೆ. ಅಂತ ಯಕ್ಷಗಾನಕ್ಕೂ ಒಂದು ತಪ್ಪು ಹುಡುಕ್ತಾರೆ ಅಂತ, ಯಕ್ಷಗಾನವನ್ನು ತಪ್ಪು ಹುಡುಕ್ತಾರೆ, ಕಲಾವಿದ್ರನ್ನಲ್ಲ, ಆಡುವ ಭಾಷೆಯನ್ನಲ್ಲ, ಯಕ್ಷಗಾನವನ್ನು ತಪ್ಪು ಹುಡುಕ್ತಾರೆ ಅಂತ ಆದ್ರೆ ಭಾರತೀಯನೂ ಅಲ್ಲ. ನನ್ನ ಲೆಕ್ಕದಾಗ ಹೋದ್ರಮ್ಮ ಯಾವುದೇ ಒಂದು ಸಂಸ್ಕೃತಿಯಲ್ಲಿ ಬದುಕುವನಕ್ಕೆ ವಿದೇಶದಿಂದಲೂ ಯಕ್ಷಗಾನಕ್ಕೆ ಗೌರವ ಇದೆ. ನಮ್ಮ ಪಟ್ಟದವರು ಇಂಥವ್ರ ಮಹಾಮೇರು ನಟರೆಲ್ಲ ಅಲ್ಲೋ ಮಾಡ್ತಾರೆ, ಅದಕ್ಕೆ ಇದಕ್ಕಿಂತ ಹೆಚ್ಚು ಬೆಲೆಯನ್ನು ಕಾಣ್ತಾರೆ. ಅವ್ರು ಆರಾಧಿಸಬಹುದಾದಂಥ ಕಲೆ ವಿದೇಶಿಯರು. ಇದನ್ನು ನಮ್ಮ ಅನಿಸಿಕೆ ಹೇಳೋದು ಅಂದ್ರೆ, ಮೀಡಿದವ್ರು ನಿಮ್ಗೆ ಹೇಳ್ಬೇಕು ಸರ್. ಮತ್ತೆ ಅವ್ರು ಯಾಕೆ ಕೇಳಿದ್ರೆ, ಈಗಲೇ ಕಾಲಮಾನ ಹೆಂಗೆ ಕೇಳಿದ್ರೆ, ನಾವು ಮೊನ್ನೆ ಒಂದು ಆಸ್ಪತ್ರೆಗೆ ಹೋದ್ವಿ. ಆಸ್ಪತ್ರೆಗೆ ಹೋದ ಕೈಯಲ್ಲೂ ಮುಟ್ಲ, ಕಣ್ಣಲ್ಲೂ ಸಮ ನೋಡ್ಲಿಲ್ಲ ಪುಣ್ಯಾತ್ಮ ಡಾಕ್ಟರ್ ಒಬ್ಬ. ಈ ಕಾಲ್ನ ಹಾಗೆ ದೂರದಿಂದ ನೋಡಿದ್ರು, ಅದಕ್ಕೆ ಮಾತ್ರೆ ತಗೊಂಡು ಹೋಗಿ ಅಂದ. ನಮ್ಮನೇಲಿ ಇದ್ಲು, ನಾನೇ ಇದ್ವಿ. ಅದಕ್ಕೆ ಅದೇ ಹಿಂದ್ ಬರ್ಕೊಟ್ಟಿದ್ನಲ್ಲ ಅದೇ ಮಾತ್ರೆ ತಗೊಂಡು ಹೋಗಿ ಅಂದ. ಮಾತ್ರೆ ತಗೊಂಡು ಬಂದ್ವಿ. ಇಷ್ಟೇ ಅಲ್ಲ ಅಂತ ಬಸ್ ಮೇಲೆ ಬರ್ತಾ ಇರುವಾಗ ಅಲ್ಲಿ ಫೋನು, ಡಾಕ್ಟರ್ ಫೀಸ್ ಕೊಟ್ಟು ಹೋಗ್ಲಿಲ್ಲ 300 ರೂಪಾಯಿ ಅಂತ. ಏನು ಮಾಡದಿದ್ರು ನೋಟ ಮಾತ್ರದಿಂದಲೇ ಒಂದು ದುಡ್ಡನ್ನು ಅಳಿಯುವಂತ ಇಂಥ ಕಾಲದಲ್ಲಿ ನಿಮ್ಮಂತ ಮೀಡಿದವರು ಯಾರು, ನಾವು ಯಾರು ಏನು, ನಿಮ್ಮಂತ ಇಂಥ ಕುಗ್ರಾಮಕ್ಕೂ ಬಂದು ಹಳ್ಳಿಗೆ ಹೋಗಿ ನಮ್ಮ ಸಂದರ್ಶನ ಮಾಡಿ ನಮ್ಮ ವಿಷಯವನ್ನ ತಿಳ್ಕೊಂಡು ಆ ಮೀಡಿಯಾಕ್ಕೆ ಹಂಚಿ ಯಾವುದು ಸ್ವಾರ್ಥ ಇಲ್ಲದೆ ಮಾಡ್ತಿರಲ್ಲ, ಕಲಾವಿದನಾದ್ರು ನಿಮಗ್ ನಮಸ್ಕಾರ ಮಾಡ್ಬೇಕು. ನಮಸ್ತೆ ಅಂತ ಹೇಳಿ, ಯಾಕಂದ್ರೆ ಚಿಕ್ಕ ಪ್ರಯತ್ನ ಇದಕ್ ಮಾಡ್ತಾ ಇದ್ದೀರಲ್ಲ, ನಿಮಗ್ ನಮಸ್ಕಾರ ಮಾಡ್ಬೇಕು. ಇದನ್ನ ಎಲ್ಲಾ ಕಲಾವಿದನ ಹೀಗೆ ಒಂದು ತಿಳ್ಕೊಂಡ್ರೆ, ಒಂದು ಕೊಟ್ಟಿದಂತ ಒಂದು ಸಂಸ್ಥೆ ನಾವು ಕೈಲಿ ಏನು ಕೊಡೋಕಾಗದೇ ಇರ್ಬೋದು, ಅದಕ್ಕೊಂದು ಕೊಟ್ಟು ಗೌರವ ಅಂತ ತಿಳ್ಕೊಡ್ತೀನಿ ನಾನು. ಧನ್ಯವಾದಗಳು ಸರ್. ನಿಮ್ ಮಾತು ನಮ್ಗೆ ತುಂಬಾ ಇದಾಯ್ತು, ದೊಡ್ಡ ಮಾತು ನಿಮ್ದು. ನಾವು ಈಗ ಶುರು ಮಾಡಿರೋದು, ನೀವು 35 ವರ್ಷದಿಂದ ತಿರುಗಾಟ ಮಾಡಿ ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಇರೋರು. ನಮ್ಗೆ ಈ ತರ ಮಾತು ಹೇಳಿದ್ ತುಂಬಾ ಖುಷಿ ಆಯ್ತು. ನನ್ನ ಅನಿಸಿಕೆಯನ್ನು ಹೇಳಿದ್ದೇನೆ. ಯಕ್ಷಗಾನ ಕಲಾವಿದರು ಕಲಾಭಿಮಾನಿಗಳು ಅಂತಾದ್ರೆ ಕಲಾವಿದರು ದೇವರಿದ್ದಾಗೆ. ನಾನೇನು ತಿಳ್ಕೊಂಡದ್ದು ಹಾಗೆ. ದಯವಿಟ್ಟು ನಾವು ಮಾಡುವಂಥ ಮಾತು ತಪ್ಪು ಎಷ್ಟು ಸರಿ ಎಷ್ಟು ನನಗೆ ಗೊತ್ತಿಲ್ಲ. ತಪ್ಪಿದ್ರೆ ಅದನ್ನೆಲ್ಲ ಕ್ಷಮಿಸಿ, ಸರಿಯಾದ್ದನ್ನು ಪುರಸ್ಕರಿಸಿ, ಎಲ್ಲರೂ ಇದನ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಮಾತ್ರವಲ್ಲ ನಿಮ್ಮವ್ರಿಗೆ ಹಂಚಿ ಅಂತ ಕೈ ಮುಗಿದು ಕೇಳ್ಕೊಡ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೀವು ನಮ್ಗೊಂದು ಇಂಟರ್ವ್ಯೂ ಕೊಟ್ರಿ, ಚಂದ ಸಮಸ್ಯೆ. ಸೊ ಎಲ್ರು ವಿಡಿಯೋ ನೋಡಿದ್ರಿ ಅಂತ ಅನ್ಸುತ್ತೆ. ಇವ್ರ ಜೀವನ ಕೇಳಿ ನಂಗಂತೂ ತುಂಬಾನೇ ಖುಷಿ ಆಯ್ತು. 35 ವರ್ಷದಿಂದ ಯಕ್ಷಗಾನದೊಳಗೆ ಇದ್ದು
ಅದರಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ತಗೊಂಡು ಈಗ ಬಂದವ್ರಿಗೂ ಮುಂದೆ ಇರೋರ್ಗು ಹೇಳ್ಕೊಡ್ತಾ ಇದ್ದಾರೆ ಅನ್ನೋದು ತುಂಬಾ ಒಳ್ಳೆ ವಿಷಯ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು.